ದ್ರಾಕ್ಷಿ ತೋಟದಲ್ಲಿ ಮಾಟ ಮಂತ್ರದ ಛಾಯೆ, ಯುವ ರೈತನ ಕನಸು ಮಣ್ಣು. ಮೊಟ್ಟೆ, ನಿಂಬೆ, ಕುಂಕುಮ ತೋಟದಲ್ಲಿ ವಾಮಾಚಾರ. ಸಾಲ ಮಾಡಿದ ಯುವ ರೈತನ ತೋಟಕ್ಕೆ ಮಾಟದ ಶಾಪ. ಚಿಕ್ಕಬಳ್ಳಾಪುರದ ದ್ರಾಕ್ಷಿ ತೋಟದಲ್ಲಿ ಮಾಟ ಮಂತ್ರದ ನಿಜ ಕತೆ. ವಾಮಾಚಾರವೇ ಕಾರಣವೇ ದ್ರಾಕ್ಷಿ ತೋಟದಲ್ಲಿ ಅಸಹಜ ದೃಶ್ಯಗಳು. ದ್ರಾಕ್ಷಿ ತೋಟದಲ್ಲಿ ಮೊಟ್ಟೆ, ನಿಂಬೆ, ಅರಿಶಿಣ, ಕುಂಕುಮ, ವಾಮಾಚಾರದ ಬೆಲೆ ರೈತನ ಬಾಳಿಗೆ ಶಾಪವಾಯಿತಾ? ಚಿಕ್ಕಬಳ್ಳಾಪುರ ನಕ್ಕನಹಳ್ಳಿಯಲ್ಲಿ ಯುವ ರೈತನ ತೋಟದ ವಾಮಾಚಾರ ಶಂಕೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಸುದ್ದಿ. ತಾನು ಆಯಿತು ವ್ಯವಸಾಯ ಆಯಿತು ಎನ್ನುತ್ತಾ ನೂತನ ಆಶಯದೊಂದಿಗೆ ಕೃಷಿಯಲ್ಲಿ ಕಾಲಿಟ್ಟ ನಕ್ಕನಹಳ್ಳಿ ಗ್ರಾಮದ ಯುವ ರೈತ ಪ್ರಭಾಕರ್ ಸಾಲ ಸೂಲಿ ಮಾಡಿ 2.5 ಎಕರೆಯಲ್ಲಿ ದ್ರಾಕ್ಷಿ ತೋಟ ಬೆಳೆಸಿ ಬಂಗಾರದ ಬೆಲೆ ಕನಸು ಕಾಣುತ್ತಿದ್ದ. ಆದರೆ ಅಂದೊಂದು ಬೆಳಗ್ಗೆ ತೋಟದಲ್ಲಿ ಕಂಡ ದೃಶ್ಯಗಳು ಅವರ ಬದುಕಿಗೆ ಕಗ್ಗತ್ತಲನ್ನು ತೊಡ್ಡಿಟ್ಟಿವೆ. ದ್ರಾಕ್ಷಿ ತೋಟದ ಮಧ್ಯಭಾಗದಲ್ಲಿ ಮೊಟ್ಟೆ, ನಿಂಬೆ, ಹಣ್ಣು, ಅರಿಶಿಣ, ಕುಂಕುಮ, ಹೂಗಳನ್ನು ಇಟ್ಟಿದ್ದಂತಹ ಮಾರಕ ಚಿಹ್ನೆಗಳು ಆತಂಕವನ್ನುಂಟು ಮಾಡಿವೆ. ವಿಷಾದಕರವಾಗಿ ಈ ದೃಶ್ಯಗಳ ಬಳಿಕ ತೋಟದ ದ್ರಾಕ್ಷಿ ಗಿಡಗಳು ತೀವ್ರವಾಗಿ ಒಣಗತೊಡಗಿದವು. ಇದರಿಂದ ಬೆಚ್ಚಿ ಬಿದ್ದ ರೈತ ಇವಿಷ್ಟು ವಾಮಾಚಾರದ ಪರಿಣಾಮವೆಂದು ಶಂಕೆ ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರಲ್ಲಿ ಭಯದ ವಾತಾವರಣ, ಗೊಂದಲ, ಕುತೂಹಲ. ಈ ಘಟನೆ ಗ್ರಾಮದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ಇದು ಸಾಮಾನ್ಯ ಕೊರತೆಯ ಅಥವಾ ಏನಾದರೂ ಮಾಟ ಮಂತ್ರದ ಕಾಳಜಿಯ ಪರಿಣಾಮವೇ ಎಂಬ ಪ್ರಶ್ನೆಗಳು ಮೂಡಿವೆ. ದ್ರಾಕ್ಷಿ ತೋಟದ ಸುತ್ತಮುತ್ತ ಇರುವ ಕೃಷಿ ಹೊಂಡದ ಬಳಿಯೂ ಇಂತಹ ವಸ್ತುಗಳು ಕಂಡುಬಂದಿವೆ. ಯುವ ರೈತ ಪ್ರಭಾಕರ್ ಈ ಘಟನೆಯ ಬಗ್ಗೆ ವಿವರಿಸುತ್ತಾ, ಲಕ್ಷಾಂತರ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಿದ್ದು ಈಗ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗಿದೆ. ಬೆಳೆದಿರುವ ದ್ರಾಕ್ಷಿ ಬೆಳೆ ಕಂಪ್ಲೀಟ್ ಹಾಳಾಗಿದೆ. ತೋಟದಲ್ಲಿ ಇರುವ ಫಸಲಿಗೆ ಖರೀದಿ ಮಾಡಲು ಯಾರೂ ಮುಂದೆ ಬರದೇ ಇದ್ದಾರೆ. ನಮ್ಮ ತೋಟಕ್ಕೆ ದುಷ್ಕರ್ಮಿಗಳಿಂದ ವಾಮಾಚಾರ ಮಾಡಿರಬಹುದು ಎಂಬ ಅನುಮಾನವಿದೆ. ದಯವಿಟ್ಟು ನನಗೆ ನ್ಯಾಯ ಬೇಕೆಂದು ಅಂಗಲಾಚಿದ ರೈತ ಪ್ರಭಾಕರ್. ಇನ್ನೊಂದು ಕಡೆ ತೋಟದ ಅಸಹಜ ಒಣಗಾಟದಿಂದ ಬೆದರಿದ ಪ್ರಭಾಕರ್ ನಂದಿ ಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ದುಷ್ಕರ್ಮಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆಂದು ಮನವಿ ಮಾಡಿದ್ದಾರೆ. ಸಾಮಾನ್ಯ ಬದುಕಿಗೆ ಮಾಟ ಮಂತ್ರದ ತಿರುವು. ಅವನ ಕನಸುಗಳು ಅರಳಬೇಕೆಂಬ ಕನಸು ಈಗ ಮಾಟ ಮಂತ್ರದ ಅಡಿಯಲ್ಲಿ ಅಳುಕುತ್ತಿದ್ದು, ಮತ್ತೊಮ್ಮೆ ಸಾಲದ ಚಕ್ರ ವ್ಯೂಹದಲ್ಲಿ ಸಿಲುಕೋ ಭೀತಿಗೆ ತುತ್ತಾಗಿದ್ದಾನೆ. ವರದಿ ಗೊರಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಮ್ಮ ಹೆಸರು ಪ್ರಭಾಕರ್ ಅಂತ, ನಕ್ಕನಹಳ್ಳಿ ಗ್ರಾಮ, ನಂದಿ ಹೋಬಳಿ, ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಸರ್. ಇದು ಏನಾಗಿದೆ ಅಂದರೆ, ಕಣ್ತಳ್ಳಿ ಸರ್ವೆ ನಂಬರಲ್ಲಿ 208/2, 208/3ರಲ್ಲಿ 2 ಎಕರೆ 24 ಗುಂಟೆ ಜಮೀನಿದೆ ಸರ್. ಇದರಲ್ಲಿ ಮೊದಲಿಂದನೂ ರಾಗಿ ಬೆಳ್ಕೊಂಡು, ಮಳೆಗೆ ರಾಗಿ ಬೆಳ್ಕೊಂಡು ಇದು ಮಾಡ್ಕೊಂಡು ಬರ್ತಾ ಇರ್ತೀವಿ. 2015-16ರಲ್ಲಿ ಒಂದು ಬೋರ್ವೆಲ್ ಹಾಕ್ತೀನಿ. ಬೋರ್ವೆಲ್ ಹಾಕಿದಾಗ ಅಲ್ಲಿಂದ ಈಚೆಗೆ ಟೊಮೆಟೊ, ಬೀನ್ಸು, ಸೌತೆಕಾಯಿ, ಆಲೂಗಡ್ಡೆ, ರೋಸು ಮತ್ತು ಚಾಮಂತಿಗೆ ಎಲ್ಲ ಚಿಲ್ಲರೆ ಬೆಳೆಗೆ ಎಲ್ಲ ಬೆಳ್ಕೊಂಬರ್ತೀನಿ. ಇದೆಲ್ಲ ಬೆಳ್ಕೊಂಬಂದು ಕೋವಿಡ್ ಒಂದು ಇದಾದಮೇಲೆ ಏನು ಮಾಡಿದ್ರು ಇದೇ ಆಗ್ತಾ ಇರಲಿಲ್ಲ. ಮಾಡಿದಾಗ ಏನಾಗ್ಬಿಡುತ್ತೆ ಅಂದರೆ, ಈ ಚಿಲ್ಲರೆ ಬೆಳೆಗಳು ಏನೂ ಮೇಲೆ ಬರೋಕ್ಕಾಗಲಿಲ್ಲ. 2023-24ರಲ್ಲಿ ಮತ್ತೆ ಒಂದು 15 ಲಕ್ಷ ಸಾಲ ಮಾಡಿದ್ದೀನಿ ಸರ್ ಬ್ಯಾಂಕಲ್ಲಿ. ಕೈ ಸಾಲ ಒಂದು 10 ಲಕ್ಷ, ಟೋಟಲ್ 25 ಲಕ್ಷ ಸಾಲ ಮಾಡಿ ದ್ರಾಕ್ಷಿ ಮಾಡಿದ್ದೀನಿ ಸರ್. 2 ಎಕರೆ 24 ಗುಂಟೆಯಲ್ಲಿ ದ್ರಾಕ್ಷಿ ಮಾಡಿದ್ದೀನಿ. ದ್ರಾಕ್ಷಿ ಮಾಡಿ 1.5 ವರ್ಷದಿಂದ ಬೋರ್ವೆಲ್ಲಲ್ಲಿ ಕರೆಂಟೇ ಪ್ರಾಬ್ಲಮ್ ಇದೆ. ರಾತ್ರಿ ಆಗಲೂ ಕಷ್ಟಪಟ್ಟು ಕರೆಂಟ್ ಕಾಯ್ಕೊಂಡಿದ್ದು ಬೆಳೆ ಬೆಳೆದು ಈ ಮಟ್ಟಕ್ಕೆ ತೊಗೊಂಬಂದಿದ್ದೀನಿ ಸರ್. ಈ ಸ್ಟೇಜಿಗೆ ಬಂದಿದೆ ಈಗ. ಈ ಸ್ಟೇಜಿಗೆ ಬಂದು ಯಾವಾಗಲೂ ಬೆಳೆಗಳು ಮೊದಲಿಂದನೂ ಬೆಳೆ ನಾವೆಲ್ಲ ಸುಮ್ಮನೆ ಆಗಿಬಿಟ್ಟಿವಿ ಸರ್. ಈಗ ಈ ಥರ ಎಲ್ಲ ಆಗಿಬಿಟ್ಟು ಈ ನಿಂಬೆಹಣ್ಣು, ಈ ಮೊಟ್ಟೆ, ನೀರಿನ ಸಂಪು ಒಳಗಡೆ ಹಾಕಿದ್ದು ಅದೆಲ್ಲ ತೆಗೆದುಬಿಟ್ಟೆ ಸರ್. ಎಲ್ಲ ತೆಗೆದುಬಿಟ್ಟು ಮೊಟ್ಟೆ ಎಲ್ಲ ಹಾಕಿದ್ದು ತೆಗೆದುಬಿಟ್ಟು ಸೈಡ್ಗೆ ತೆಗೆದುಬಿಟ್ಟು ಅದನ್ನೆಲ್ಲ ಸುಟ್ಟಾಕ್ಬಿಟ್ಟು ಏನು ಮಾಡೋದು ಗೊತ್ತಾ, 2 ಗಿಡ ಹೋಗ್ಬಿಟ್ಟಿದೆ ಸರ್. ಆ 2 ಗಿಡ ಹೋಗ್ಬಿಟ್ಟು 2 ಗಿಡನ ಕಟ್ ಮಾಡಿಬಿಟ್ಟೆ ಸರ್. ಆ ಗಿಡ ಸುಮ್ಮನೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅದೇ ಒಂದು ಭಯದಿಂದ ಈ ಥರ ಆಗಿ ತುಂಬ ಅನುಭವಿಸ್ತಾ ಇದ್ದೀನಿ ಸರ್. ಈಗ ಸಾಲ ಕೊಟ್ಟಿರೋರ್ಗೆ ಅವ್ರಿಗೆ ಯಾವ ಥರ ಸಾಲ ಕೊಡಬೇಕು, ಯಾವ ಥರ ಇದು ಮಾಡ್ಬೇಕು ಅನ್ನೋದೇ ನನಗೆ ದಿಕ್ತೋಚದಿರ ಆಗಿಬಿಟ್ಟಿದೆ. ಏನು ಈ ಥರ ಆಗಿಬಿಟ್ರೆ ಹೆಂಗೆ ಇದು ಮಾಡೋದು? ನನಗೆ ಮಾಡಿದಾರೋ, ಫ್ಯಾಮ್ಲಿಗೆ ಮಾಡಿದಾರೋ, ಯಾರಿಗೆ ಮಾಡಿದಾರೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸರ್. ಇದಕ್ಕೆ ಬಂದಿದೆ. ಮತ್ತು ನಂದಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ನಾನು, ಅನುಮಾನ ಇರೋರ ಮೇಲೆ. ಮುನ್ರೆಡ್ಡಿ ಅನ್ನೋ ಇದ್ದಾರೆ ಸರ್, ಅವನ ಮೇಲೆ ಅನುಮಾನ ಇದೆ ಸರ್. ಅದಕ್ಕೋಸ್ಕರ ಅವನ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ನಾನು. ಮತ್ತೆ ಅವ್ರಿಗೆ ನಿಮ್ಗೆ ಏನಾದರೂ ಜಗಳ ಇತ್ತು ಸರ್? ಜಗಳ ಅಂದರೆ ಈಗ ಲ್ಯಾಂಡ್ ವಿಚಾರದಲ್ಲಿ ಸ್ವಲ್ಪ ಜಗಳ ಇತ್ತು ಸರ್. ಪಕ್ಕದಲ್ಲಿ ಮೊನ್ನೆ ರೀಸೆಂಟಾಗಿ ಒಂದು ಲ್ಯಾಂಡ್ ಇದ್ದಿತ್ತು ಸರ್. ನೋಟಿಸ್ ಕೊಡಿ ಅಂದರೆ ನೋಟಿಸ್ಗಳು, ಅದರಲ್ಲಿ ನಮ್ಗೆ 2 ಎಕರೆ ಜಮೀನು, ಅದರಲ್ಲಿ 2 ಎಕರೆ ಜಮೀನು ಬರ್ಬೇಕು ಸರ್ ನನಗೆ. ಆದರೆ 2 ಎಕರೆ ಜಮೀನು ಬರಬೇಕು. ಇದೆಲ್ಲ ಇದು ಮಾಡ್ದವ್ರಕ ಆ ಜಮೀನು ಒಂದು ಇದಕ್ಕೋಸ್ಕರ ಈ ಜಮೀನಿಗೆಲ್ಲ ತೊಂದರೆ ಮಾಡಲೇಬೇಕು, ಇವ್ನು ಏನೇ ಮಾಡಿದ್ರು ಇವ್ನು ಮಟ್ಟ ಆಗಬೇಕು, ಇವ್ನು ನಿಲ್ಲಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಥರ ಎಲ್ಲ ಇದು ಮಾಡ್ತಾ ಇದ್ದಾರೆ ಸರ್. ಬಿಟ್ಟು ಬೇರೆ ಥರ ಇಲ್ಲ ಸರ್, ಬೇರೆ ಥರ ಏನಿಲ್ಲ ಸರ್.
ಬೇರೆ ತರ ಏನಿಲ್ಲ ವರ್ಷಗಳಿಂದ ನೋಡ್ಕೊಂಡ್ ಬರ್ತಾರೆ ಉಮಾಚಾರ್ಯ. ಸರ್. ಇವ್ರದ್ದು ಮೊದ್ಲಿಂದ ನಡ್ಕೊಂಡ್ ಬರ್ತಾ ಇದೆ ಅಂತೆ ಸರ್. ಸರ್ ಇದೇ ವ್ಯಕ್ತಿನೇ ಮತ್ತೆ ಒಬ್ಬ ಇವ್ರ ಮೇಲೆ ಮಾಡ್ಬೇಕು ಅಂತ ತುಂಬಾ ಇದ್ ಮಾಡಿ ಸರ್. ಅದೇ ಮನುಷ್ಯನ್ ಕರ್ಕೊಂಬಂದ್ ನಾನೇ ತಗೊಂಬಂದ್ ತೋಟದಲ್ಲಿ ಅವ್ರು ಎಲ್ಲ ಒಡೆಯಕ್ ಕೊಟ್ಟೋಗಿದೆ ಸರ್. ಒಡೆಯಕ್ ಕೊಟ್ಟೋದಾಗ ನಾನೇ ಕರ್ಕೊಂಬಂದ್ ಇವನೇ ಆ ಕೆಲಸ ಮಾಡ್ತಾ ಇದೆ ಸರ್. ಅವ್ನು ಸ್ಪೀಡ್ ಕನ್ ಹಾಕಿದೆ ಸರ್. ಸ್ಪೀಡ್ ಕನ್ ತೋಟದಲ್ಲಿ ತಗೊಂಬಂದ್ ನಾನೇ ಅವ್ರು ಹೊಡೆದಾಕ್ತಾ ಇದ್ರು ಸರ್. ಕರ್ಕೊಂಬಂದು ಅವ್ರು ಹೊಡೆದಾಕ್ತಾರೆ ಅಂತ ಹೇಳ್ಬಿಟ್ಟು ತೋಟದ ಹತ್ರ ಇಟ್ಟಿದೆ ಸರ್. ಇವತ್ತು ನನಗೆ ಮಾಡಿದ್ದಾನೆ ಸರ್ ಅವನು ಈ ಕೆಲಸ. ತಮ್ಮ ಹೆಸರು? ಪ್ರಭಾಕರ್ ಅಂತ ಸರ್. ರೈಟ್.